ಮಧ್ಯಯುಗೀನ ಭಾರತದ ಇತಿಹಾಸದ ಒಳಗಡೆ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಏನಿದೆಯಪ್ಪ ಅಂದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷರು ಆಕ್ರಮಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ. ಇದೇ ಪ್ರಶ್ನೆಯನ್ನ ಸಾಕಷ್ಟು ಬಾರಿ ಕ್ವಶನ್ಸ್ ನ ಕೇಳ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನ ಜಾರಿಗೆ ಬಂದಿದ್ದು ಎಷ್ಟರಲ್ಲಿ ಅಂತ ಕ್ವಶನ್ಸ್ ನ ಕೇಳ್ತಾನೆ. ಅಥವಾ ಇದನ್ನ ಜಾರಿಗೆ ತಂದವರು ಯಾರು ಅಂತ ಕ್ವಶನ್ಸ್ ನ ಕೇಳ್ತಾನೆ. ಅಥವಾ ಜಾರಿಗೆ ಭಾರತದ ಮೊದಲ ರಾಜ್ಯ ಒಳಪಟ್ಟಂತ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಇದಕ್ಕೆ ರೈಟ್ ಆನ್ಸರ್ ಯಾವಪ್ಪ ಅಂದ್ರ ಸತಾರ್ ಮನೆತನ ಅಂತ ಹೇಳ್ತೀವಿ. ಇಲ್ಲಿ ನಾಗ್ಪುರ ಆಗ್ಲಿ ಇಲ್ಲಿ ಝಾನ್ಸಿ ಆಗ್ಲಿ, ಔಧ ಮನೆತನ ಆಗ್ಲಿ, ಸಂಬಲ್ಪುರ, ಉದಯಪುರ, ಇವು ಸಾಕಷ್ಟು ಮನೆತನಗಳು ಏನಾಗ್ತವಪ್ಪ ಅಂದ್ರ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟಂತ ಭಾರತದ ಪ್ರಮುಖ ರಾಜ್ಯ ಮನೆತನಗಳಾಗ್ತವೆ. ಹಾಗಾದ್ರೆ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತ ಮನೆತನ ಸತಾರ್ ಅಂತೇಳಿ. 1848ರಲ್ಲಿ ಈ ಪದ್ಧತಿಯನ್ನ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಜಾರಿಗೆ ತರ್ತಾನೆ. ಅಲ್ಲೇ ಅವಾಗ ಏನಾಗ್ತದಪ್ಪ ಅಂದ್ರ ಈ ಮನೆತನ ಈ ದತ್ತು ಮಕ್ಕಳ ಹಕ್ಕಿಲ್ಲ ನೀತಿ ಪದ್ಧತಿಗೆ ಒಳಪಡ್ತದ. ಹಾಗಾದ್ರೆ ಈ ನೀತಿಯನ್ನ ತಗೊಂಬಂದವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಲಾರ್ಡ್ ಡಾಲ್ ಹೌಸಿ ಅಂತ ಹೇಳ್ತೀವಿ. ಲಾರ್ಡ್ ಡಾಲ್ ಹೌಸಿ ಅಂತ ಹೇಳ್ತೀವಿ. ಈ ಲಾರ್ಡ್ ಡಾಲ್ ಹೌಸಿ ವಿಶೇಷತೆ ಏನು ಅಂತೇಳಿ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಈ ಲಾರ್ಡ್ ಹುದ್ದೆಯನ್ನ ಈತ ಏನ್ ಮಾಡ್ತಾನಪ್ಪ ಅಂದ್ರ ಅಲಂಕರಿಸ್ತಾನೆ. ಜೊತೆಗೆ ಈತ ಈ ನೀತಿಯನ್ನು ಕೂಡ ಜಾರಿಗೆ ತರ್ತಾನೆ. ಅಷ್ಟೇ ಅಲ್ಲದೆ 1856ರಲ್ಲಿ ಒಂದು ಪುನರ್ ವಿಧವಾ ಕಾಯ್ದೆ ಅಂತ ಕೇಳ್ತೀವಿ. ಹೌದಾ, 1856 ಒಳಗಡೆ ವಿಧವಾ ಪುನರ್ ವಿವಾಹ ಕಾಯ್ದೆಯನ್ನ ಈತ ಜಾರಿಗೆ ತರ್ತಾನೆ. ಅಷ್ಟೇ ಅಲ್ಲದೆ ಈತನ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾನೆ. ಭಾರತ ದೇಶದ ರೈಲು ಸಾರಿಗೆ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಅಂದ್ರೆ ನೋಡ್ರಿ, ರೈಲು ಸಾರಿಗೆ ಪಿತಾಮಹ ಅಂತ ಕೂಡ ಕರೀತಾರೆ. ಕಾರಣ ಏನಪ್ಪಾ ಅಂದ್ರ ಅವಾಗಿನ ಕಾಲದಲ್ಲಿ ರೈಲನ್ನ ಭಾರತ ದೇಶದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಓಡಿಸ್ತಾನೆ. ಸುಮಾರು 34 ಕಿಲೋಮೀಟರ್. ಅದಕ್ಕ ರೈಲಿನ ಹೆಸರು ಏನಾಗಿತ್ತಪ್ಪ ಅಂದ್ರೆ ಬೋರಿ ಬಂದರ್ ಅಂತ ಆಗಿತ್ತು. ಬೋರಿ ಬಂದರ 34 ಕಿಲೋಮೀಟರ್ ಮುಂಬೈ ಟು ಠಾಣೆ ಮಾರ್ಗ ಮಧ್ಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಭಾರತದಲ್ಲಿ ರೈಲು ಹಳಿಗಳನ್ನ ಹಾಕಿ ರೈಲನ್ನ ಈತ ಆರಂಭ ಮಾಡ್ತಾನೆ. ಹೀಗಾಗಿ ಭಾರತದ ರೈಲು ಸಾರಿಗೆ ಪಿತಾಮಹ ಅಂತ ಕೂಡ ಇದನ್ನ ಕರೀತಾರೆ. ಅದರಲ್ಲಿ 16 ಬೋಗಿಗಳಿದ್ವು. ಅವೆಲ್ಲ ಮತ್ತ ನಮ್ಗ ಸಪ್ರೇಟ್ ಕ್ವಶನ್ಸ್ಗಳು. ಬಟ್ ಯಾರನ್ನ ಏನಂತ ಕರೀತಾರೆ, ಈತ ಆರಂಭ ಮಾಡಿದಂತ ಏನಪ್ಪಾ ಅಂದ್ರ ಚಳುವಳಿಗಳು ಏನು, ಈತರ ಮೇಲೆನೆ ಈ ತರ ಸಣ್ಣ ಪುಟ್ಟ ಪ್ರಶ್ನೆಗಳನ್ನ ಏನಾದ್ರು ಕೇಳ್ತಪ್ಪ ಅಂದ್ರೆ KPSC ಎಕ್ಸಾಮ್ಸ್ಗಾಗಲಿ, KE ಎಕ್ಸಾಮ್ಸ್ಗಾಗಲಿ ಹೆಲ್ಪ್ ಆಗ್ಲಿಕ್ಕೆ ಒಂದೊಂದು ಕ್ವಶನ್ಸ್ಗಳನ್ನ ಹೇಳ್ತಿರ್ತೀನಿ. ಪೇಜ್ನಾಗಲಿ ನಮ್ಮ ಚಾನಲ್ನಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪೇಜಸ್ಗಳು ಸಿಂಪಲ್ ಟ್ರಿಕ್ಸ್ ಅಂತ ಹೇಳಿ ಎಲ್ಲ ಸೋಷಿಯಲ್ ಮೀಡಿಯಾದಾಗಿದೆ, ಅದನ್ನು ಫಾಲೋ ಮಾಡ್ಕೊಡ್ರಿ. ಧನ್ಯವಾದ.